ಹಾಯ್ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನಸೂಯ. ಈಗ ದರ್ಶನ್ ಕೇಸ್ ವಿಚಾರಣೆ ನಡೀತಾ ಇದೆ. ಈಗ ಒಂದು ಕೇಸ್ ನಡಿಬೇಕಾದ್ರೇನೆ ಒಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ರೇಣುಕಾಸ್ವಾಮಿ ಕೊಲೆ ಆರೋಪವನ್ನು ಹೊತ್ಕೊಂಡು ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಆರೋಪಿಗಳಲ್ಲಿ ಈ ಒಬ್ಬ ಪ್ರದೂಷ್ ಅನ್ನೋನು ಒಬ್ಬ. ಈಗ ಈತ ಮಾಡಿರುವಂತಹ ಒಂದು ಕೆಲಸಕ್ಕೆ ಇಡೀ ಕೇಸ್ನ ಒಂದು ದಿಕ್ಕೇ ಬದಲಾಗ್ಬಿಟ್ಟಿದೆ. ಹೌದು, ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಪ್ರಕರಣದ 14ನೇ ಆರೋಪಿಯಾಗಿರುವಂತಹ ಪ್ರದೋಷ್ ಈ ಒಂದು ಕೇಸ್ನಲ್ಲಿ ನಾನು ಮಾಫಿ ಸಾಕ್ಷಿ ಆಗ್ತೀನಿ, ಎಲ್ಲವನ್ನ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಕೋರ್ಟ್ನಲ್ಲಿ ಅರ್ಜಿಯನ್ನ ಹಾಕಿದ್ದಾರೆ. ಅಲ್ಲಿಗೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಈಗ ಸಖತ್ತಾಗಿ ಟ್ವಿಸ್ಟ್ ಸಿಕ್ಕಿದೆ. ಇನ್ನು ಜೈಲಿನಲ್ಲಿರುವಂತಹ ದರ್ಶನ್ಗೆ ನೆಮ್ಮದಿ ಹಾಳಾಗುವಂತಹ ಸುದ್ದಿ ಇದು. ಜೊತೆಯಲ್ಲಿದ್ದವರೇ ಅಂದರೆ ತುಂಬಾ ವರ್ಷಗಳ ಫ್ರೆಂಡ್ಶಿಪ್ ಇತ್ತು ಇವರಿಬ್ಬರ ಮಧ್ಯೆ. ದರ್ಶನ್ ಮನಸ್ಸಲ್ಲೂ ಸಹ ಅಂದ್ಕೊಂಡಿರೋದಿಲ್ಲ, ಒಂದಲ್ಲ ಒಂದು ದಿನ ನನಗೆ ಈ ಸ್ಥಿತಿ ತಂದಿರ್ತಾರೆ ಇವರು ಅಂತ ಅಂದ್ಕೊಂಡಿರಲ್ಲ. ಎಲ್ಲ ಚೆನ್ನಾಗಿದ್ದಾಗ ಚೆನ್ನಾಗೇ ಇರುತ್ತೆ, ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಯಾರೂ ಬರಲ್ಲ. ಅಂದರೆ ಮನೆಯವರು ಏನೋ ಒಂದು ಶಕ್ತಿ ಇರೋ ತನಕ ಹೋರಾಡ್ತಾರೆ, ಆಮೇಲೆ ಅವರು ಸಹ ಏನೂ ಮಾಡೋಕ್ಕಾಗಲ್ಲ. ಅಂತಹ ಒಂದು ಪರಿಸ್ಥಿತಿಗೆ ಈಗ ದರ್ಶನ್ ತಲುಪಿದ್ದಾರೆ. ಯಾಕೆ ಅಂದರೆ ಯಾವತ್ತಿದ್ರೂ ಸತ್ಯ ಗೆಲ್ಲೇಬೇಕಲ್ವಾ. ಈಗೇನು ಒಂದು ನಾನು ಸತ್ಯ ಹೇಳ್ತೀನಿ ಅಂತ ಹೇಳ್ಬಿಟ್ಟು A14 ಆರೋಪಿ, A14 ಆರೋಪಿ 14 ಪ್ರದೋಷ್ ಏನಿದ್ದಾನೆ ಇವನು ಕೋರ್ಟ್ನಲ್ಲಿ ಜಡ್ಜ್ ಎದುರು ಎಲ್ಲವನ್ನ ನಾನು ಹೇಳ್ಬಿಡ್ತೀನಿ ಅಂತ ಹೇಳಿ ತಮ್ಮ ಲಾಯರ್ ಕಡೆಯಿಂದ ಒಂದು ಅರ್ಜಿಯನ್ನು ಹಾಕ್ಸಿದ್ದಾನೆ. ಅದಕ್ಕೆ ಮಾಫಿ ಸಾಕ್ಷಿ ಅಂತ ಹೇಳ್ತಾರೆ. ಅಂದರೆ ಇವನು ಬಂದಿರೋದೀಗ ನಾನು ಮಾಫಿ ಸಾಕ್ಷಿ ಹೇಳ್ತೀನಿ ಅಂತ ಬಂದಿದ್ದಾನೆ. ಅಂದರೆ ಇನ್ಮುಂದೆ ದರ್ಶನ್ಗೆ ಜೈಲೇ ಕಾಯಂ ಆಗುತ್ತಾ ಅಂತ ಹೇಳಿಬಿಟ್ಟು ಅವರ ಒಂದು ಅಭಿಮಾನಿಗಳೇನಿದ್ದಾರೆ ಅವರ ಒಂದು ಅಭಿಮಾನಿಗಳಲ್ಲಿ ಭಯ ಕಾಡ್ತಾ ಇದೆ. ಇನ್ನು ನಾನು ಎಲ್ಲ ಸತ್ಯವನ್ನು ಹೇಳ್ತೀನಿ, ಕ್ಷಮೆ ಕೊಡಿ ಅಂತ ಹೇಳಿಬಿಟ್ಟು 59ನೇ CCH ಕೋರ್ಟ್ಗೆ ಪ್ರದೋಷ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹಾಗೆಯೇ ಒಂದು ಸಪ್ರೇಟ್ ರೂಮ್ನಿಂದ VC ಅಂದರೆ ವಿಡಿಯೋ ಕಾಲ್ ಮೂಲಕ ಹಾಜರಿಗೆ ಅಂದರೆ ಅವರು ಹಾಜರಾಗಿ ಏನು ಪ್ರದೋಷ್ ಇದ್ದಾರೆ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿ ನನಗೆ ದರ್ಶನ್ ಇರುವಂತಹ ಕೊಠಡಿ ಬಿಟ್ಟು ನನಗೆ ಬೇರೆ ಕೊಠಡಿಗೆ ಶಿಫ್ಟ್ ಮಾಡಿ ಅಂತ ಹೇಳಿಬಿಟ್ಟು ಮನವಿಯನ್ನು ಸಹ ಮಾಡ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇದರಲ್ಲೇ ಗೊತ್ತಾಗ್ತಾ ಇದೆ ಈ ಒಂದು ಪ್ರದೋಷ್ ಏನಿದ್ದಾರೆ ಇವರು ದರ್ಶನ್ ವಿರುದ್ಧವಾಗಿ ಏನೋ ಹೇಳಬೇಕು, ಅಂದರೆ ಅವ್ರು ಸೇಫ್ ಆಗಬೇಕೀಗ. ದರ್ಶನ್ ವಿರುದ್ಧವಾಗಿ ಪರವಾಗಿಲ್ಲ, ಯಾರು ಏನು ಮಾಡಿದರೆ ಇರೋ ಸತ್ಯನ ಇರೋ ಬರೋದನ್ನೆಲ್ಲ ಹೇಳ್ಬಿಡೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದಾರೆ ಅನ್ನೋದು ಇದರಲ್ಲೇ ಗೊತ್ತಾಗ್ತಾ ಇದೆ. ಹಾಗಿದ್ರೆ ಮಾಫಿ ಸಾಕ್ಷಿ ಅಂದರೆ ಅಥವಾ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಇದಕ್ಕೆ ಅಪ್ರೂವರ್ ಅಂತ ಹೇಳ್ತಾರೆ. ಏನು ಹಿಂಗಂದ್ರೆ ಯಾವುದಾದ್ರೂ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿಗೆ ಎಷ್ಟು ಮಹತ್ವ ಇರುತ್ತೆ, ಅಂದರೆ ಒಂದು ಕೇಸ್ನಲ್ಲಿ ಮಾಫಿ ಸಾಕ್ಷಿಗೆ ಎಷ್ಟು ಮಹತ್ವ ಇರುತ್ತೆ, ಏನು ಅಷ್ಟೊಂದು ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಕೋರ್ಟ್ನಲ್ಲಿ. ಇದನ್ನ ಮಾಫಿ ಸಾಕ್ಷಿ ಹೇಳಿದ್ರೆ ಇವ್ರಿಗೆ ಶಿಕ್ಷೆ ಇರೋದೇ ಇಲ್ವಾ ಅಥವಾ ಇರುತ್ತಾ, ಇದ್ರೂ ಯಾವ ರೀತಿ ಇರುತ್ತೆ, ಮಾಫಿ ಸಾಕ್ಷಿಯನ್ನು ಯಾವ ಆಧಾರದ ಮೇಲೆ ನಂಬ್ತಾರೆ ಜಡ್ಜು, ಮಾಫಿ ಸಾಕ್ಷಿ ಕೊಡೋದಾದ್ರೂ ಯಾರು, ಇಲ್ಲಿದೆ ನೋಡಿ ಒಂದು ಸಂಪೂರ್ಣವಾದಂತಹ ವಿವರವನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಅಂದರೆ ಮಾಫಿ ಸಾಕ್ಷಿ ಅಂದರೆ ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ಹಂತದಲ್ಲಿ, ಅಂದರೆ ವಿಚಾರಣೆ ನಡಿಬೇಕಾದ್ರೆ ಈಗ ಒಂದು ಆರೋಪಿ ಯಾರಿರ್ತಾನೆ ಆತನೇ ಒಂದು ಖುದ್ದಾಗಿ ಆರೋಪವನ್ನು ಒಪ್ಕೊಳ್ತಾನೆ. ಅಂದರೆ ಈ ಆರೋಪ ನಿಜ, ನಾನು ಇದರಲ್ಲಿ ಏನೇನು ಮಾಡಿದ್ದೀನಿ, ನನ್ನ ಈ ಒಂದು ಕೇಸ್ನಲ್ಲಿ ನನ್ನ ಒಂದು ಪಾತ್ರ ಏನೇನಿದೆ ಅಂತ ಕಂಪ್ಲೀಟಾಗಿ ಡೀಟೇಲಾಗಿ ಒಂದು ಬಿಡ್ದಂಗೆ ಕೋರ್ಟ್ ಮುಂದೆ ಜಡ್ಜ್ ಎದುರುಗಡೆ ಎಲ್ಲ ಹೇಳ್ಕೊತಾನೆ, ಒಪ್ಕೊಳ್ತಾನೆ. ಈಗ ಈ ಒಂದು ತನಿಖೆ ಹಂತದಲ್ಲಿ ಇವನು ಆರೋಪಿಯಾಗಿ ಇರ್ತಾನೆ. ತನಿಖೆ ಮುಗ್ದಾದ ಮೇಲೆ ಚಾರ್ಜ್ ಶೀಟ್ ಏನು ಫೈಲ್ ಮಾಡ್ತಾರಲ್ಲ ಆ ಒಂದು ಪ್ರಕ್ರಿಯೆ ಕೂಡ ಅಲ್ಲಿ ಇರುತ್ತೆ. ಅಂದರೆ ಚಾರ್ಜ್ ಶೀಟ್ನಲ್ಲಿ ಒಂದು ವೇಳೆ ಯಾವ ಆರೋಪಿ ವಿರುದ್ಧ ತನಿಖೆ ನಡೆದಿತ್ತು ಆ ಆರೋಪಿಯ ವಿರುದ್ಧ ಸಾಕ್ಷ್ಯಾಧಾರ ಸಿಕ್ಕಿದೆ, ಅದರಿಂದ ಈತನನ್ನು ಶಿಕ್ಷೆಗೆ ಒಳಪಡಿಸ್ಬೇಕು ಅಂತ ಹೇಳಿ ಚಾರ್ಜ್ ಶೀಟನ್ನು ಫೈಲ್ ಮಾಡಿದಾದ್ಮೇಲೆ ಟ್ರಯಲ್ ಶುರುವಾಗುತ್ತೆ. ಒಂದು ವೇಳೆ ಜಡ್ಜ್ ಏನಿರ್ತಾರೆ ಅವರು ಚಾರ್ಜ್ ಶೀಟ್ ಆಧಾರದ ಮೇಲೆ ಪರಿಗಣನೆಗೆ ತಗೊಂಡು ಸಮನ್ಸ್ ಮಾಡಿದ್ರೆ ಟ್ರಯಲ್ ಹಂತದಲ್ಲಿ ಯಾರು ಯಾವ ವ್ಯಕ್ತಿ ಆರೋಪಿಯಾಗಿದ್ದ, ಯಾರು ಆರೋಪಿ ಆಗಿರ್ತಾನೆ ಆತ ಒಂದು ವೇಳೆ ಪೊಲೀಸ್ನವರ ಜೊತೆ ಮಾತನಾಡಿ ಒಪ್ಕೊಳ್ಳಬಹುದು. ಅಂದರೆ ನಾನು ಈ ಥರ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಒಪ್ಕೊಳ್ಳಬಹುದು. ಮಾಫಿ ಸಾಕ್ಷಿ ಆದವನು ಅಂದರೆ ನೋಡಿ ನಾನು ಮಾಫಿ ಸಾಕ್ಷಿಯಾಗಿ ನಾನು ಬರ್ತೀನಿ ಅಂತ ಹೇಳ್ಕೊಂಡು ಅಂದರೆ ನಾನು ನನ್ನ ಆರೋಪವನ್ನು ನಾನು ಒಪ್ಕೊಳ್ತೀನಿ ಅಂತ ಬರಬಹುದು. ಆ ಒಂದು ಸಂದರ್ಭದಲ್ಲಿ ಒಂದು ತನಿಖೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಬರಬಹುದು. ಆತ ಆ ಆರೋಪವನ್ನು ಒಪ್ಕೊಂಡಾಗ ಸಹಜವಾಗಿ
ಅಲ್ಲಿಗೆ ಅವನು ಅಪರಾಧವನ್ನು ಮಾಡಿದ್ದಾನೆ ಅನ್ನೋದು ಒಂದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಅಂದರೆ ಅವ್ನು ಹೇಳಿದ್ದೆಲ್ಲ ಒಪ್ಕೊಂಬಿಡಲ್ಲ ಕೋರ್ಟು. ಜಡ್ಜ್ ಇರ್ಬೋದು, ಯಾರು ನಾನೇ ಕೊಲೆ ಮಾಡಿದ್ದೀನಿ, ನಾನೇ ಮಾಡಿದ್ದೀನಿ ಅಂದ್ರೆ ಅವ್ರು ಒಪ್ಕೊಡಲ್ಲ. ಅವರಿಗೆ ಮೇಯ್ನ್ ಬೇಕಾಗಿರೋದು ನೀನು ಹೇಳುವಂತಹ ಹೇಳಿಕೆ ಅಲ್ಲ, ಸಾಕ್ಷಿ ಬೇಕಾಗುತ್ತೆ ಅಲ್ಲಿ ಕೋರ್ಟ್ನಲ್ಲಿ. ನೀನೇನೇ ಹೇಳಿದ್ರು ಅದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ, ನೀನೇ ಇರಬಹುದು, ನೀನು ಒಪ್ಕೊಂಡಿದ್ಯಾ ಅಂದಮೇಲೆ. ಆದರೆ ಅದಕ್ಕೆ ಸಾಕ್ಷಿ ಕೇಳ್ತಾರೆ. ಅಂದರೆ ಮಾಫಿ ಸಾಕ್ಷಿಯಲ್ಲಿಯೂ ಸಹ ಕೆಲವೊಂದು ನ್ಯೂನ್ಯತೆಗಳು ಇರುತ್ತೆ. ಮಾಫಿ ಸಾಕ್ಷಿ ಅವನು ಹೇಳಿದ ತಕ್ಷಣ ಅವನೇ ಆರೋಪಿ ಅಂತ ಹೇಳ್ಬಿಟ್ಟು ಅವರು ಡಿಸೈಡ್ ಮಾಡೋದಿಲ್ಲ. ಅದರಲ್ಲೂ ಸ್ವಲ್ಪ ನ್ಯೂನ್ಯತೆ ಇರುತ್ತೆ. ಅಂದರೆ ಸ್ವಲ್ಪ ಕಷ್ಟವಾಗಿರುತ್ತೆ. ಅದೊಂದು ಕೇಸ್ ಇರುತ್ತಲ್ಲ, ಅವ್ರು ಒಪ್ಕೊಂಡ ತಕ್ಷಣ ಎಲ್ಲ ಈಸಿ ಆಗ್ಬಿಡಲ್ಲ ಈ ಕೇಸು. ಈಗ ಟ್ರಯಲ್ ನಡೆಸಬೇಕಾದ್ರೆ ಪೊಲೀಸ್ನವರು ನೋಡಿ ಇವನು ಅಪರಾಧ ಮಾಡಿದ್ದಾನೆ, ಅದಕ್ಕೆ ನಾವು ಸಾಕ್ಷ್ಯವನ್ನು ನಿಮಗೆ ಕೊಡ್ತೀವಿ, ನಮಗೊಂದು ಅವಕಾಶ ಕೊಡಿ ಅಂತೇಳಿ ಟ್ರಯಲ್ ಶುರು ಆಗುತ್ತೆ. ಕೊಡೋ ಶಿಕ್ಷೆಯಲ್ಲಿ ಸ್ವಲ್ಪ ಪ್ರಮಾಣದ ಒಂದು ಮಾಫಿ ಸಿಗಬಹುದು. ಅಂದರೆ ಮಾಫಿ ಅಂದರೆ ಏನು ಶಿಕ್ಷೆ ಕೊಡುತ್ತೆ, ನೀವು ತಪ್ಪು ಮಾಡಿರ್ತೀರಾ, ನೀವು ಒಪ್ಕೊಳ್ದಲೇ ಅವರು ತನಿಖೆ ನಡೆಸಿ ನೀವು ತಪ್ಪು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಸಾಬೀತು ಮಾಡಿ ನಿಮಗೆ ಏನು ಶಿಕ್ಷೆ ಕೊಡ್ತಾರಲ್ಲ ಅದರ ಪ್ರಮಾಣದಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗ್ಬೋದು. ಆರೋಪಿ ಏನಿದ್ದಾನೆ ಅವನು ಒಪ್ಕೊಂಡ್ರೆ ನಾನು ಮಾಡಿದ್ದೀನಿ ಅಂತ ಅದರ ಸ್ವಲ್ಪ ಕಡಿಮೆ ಆಗಬಹುದು. ಆರೋಪಿ ಆದಂಥವನು ನಾನು ಆ ಒಂದು ಆರೋಪವನ್ನು ನಾನು ಒಪ್ಕೊಳ್ತೇನೆ ಅಂತ ಹೇಳಿದಾಗ ಆತನ ವಿರುದ್ಧವಾಗಿ ಟ್ರಯಲ್ ಮಾಡೋದಿಲ್ಲ ಅವರು. ಅಂದರೆ ಅವನೇ ಒಪ್ಕೊಂಡ್ಮೇಲೆ ಇವರೇನು ಕೋರ್ಟ್ ಕಡೆಯಿಂದ ಏನು ಟ್ರಯಲ್ ಏನಿರುತ್ತೆ ಅದೊಂದು ಪ್ರೊಸೀಜರ್, ಅದನ್ನು ಅವ್ರು ಮಾಡೋಕ್ಕೆ ಹೋಗೋದಿಲ್ಲ. ಆಗ ಕೋರ್ಟ್ಗೆ ಆತ ಹೌದು ಸ್ವಾಮಿ ನಾನು ಅಪರಾಧವನ್ನು ಮಾಡಿದ್ದೀನಿ ಅಂತ ಹೇಳ್ದ ಹಾಗೆ ಆಗುತ್ತೆ, ಅವನೇ ಒಪ್ಕೊಂಡಂಗೆ ಆಗುತ್ತೆ. ಬಟ್ ಟ್ರಯಲ್ ಏನು ನಡೆಸಲ್ಲ, ಆದರೆ ಅದನ್ನು ಕನ್ಫರ್ಮೇಷನ್ ಮಾಡ್ಕೊತಾರೆ. ಅಂದರೆ ವೆರಿಫಿಕೇಷನ್ ಮಾಡ್ತಾನೆ, ಅವನು ಹೇಳಿದ ನಿಜನ ಅಥವಾ ಸುಳ್ಳ ಅನ್ನೋದನ್ನು ವೆರಿಫಿಕೇಷನ್ ಮಾಡ್ಕೊತಾರೆ. ಅಪರಾಧ ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು, ಆದರೆ ಕೊಡುವಂತಹ ಶಿಕ್ಷೆಯಲ್ಲಿ ಸ್ವಲ್ಪ ಪ್ರಮಾಣದ ಮಾಫಿ ಸಿಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಆತನಿಗೆ ಇರುತ್ತೆ. ಅಂದರೆ ಯಾರಿಗೆ ಒಪ್ಕೊಂಡಿದ್ದಾನಲ್ಲ ಅವನಿಗೊಂದು ಇರುತ್ತೆ, ನನಗೆ ಒಪ್ಕೊಂಡ್ಬಿಟ್ರೆ ನನಗೂ ಸ್ವಲ್ಪ ಶಿಕ್ಷೆ ಏನಾದರೂ ಕಮ್ಮಿ ಆಗುತ್ತೆ. ಅಂದರೆ ಇದರಲ್ಲಿ ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ ಅವ್ರು ತಪ್ಪು ಮಾಡಿರಬಹುದು. ಮಾಡದೇ ಇದ್ರೆ ಅವ್ನು ಮಾಫಿ ಸಾಕ್ಷಿಯಾಗಿ ಒಪ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಪ್ರದೂಷು ಏನೋ ಮಾಡಿರೋದಕ್ಕೆ ಅವ್ರು ಒಪ್ಕೋತಾ ಇದ್ದಾರೆ, ನಾನು ಮಾಫಿ ಸಾಕ್ಷಿಯಾಗಿ ಬರ್ತೀನಿ ಅಂತ. ಈ ರೀತಿಯಾಗಿ ಇರುತ್ತೆ. ಇನ್ನು ಸುಪ್ರೀಂ ಕೋರ್ಟ್ ವಕೀಲ KV ಧನಂಜಯ್ ಅವರು ಈ ರೀತಿಯಾಗಿ ಒಂದು ಹೇಳಿಕೆಯನ್ನು ಕಂಪ್ಲೀಟಾಗಿ ಈ ಮಾಫಿ ಸಾಕ್ಷಿ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಅವರೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಗಿದ್ರೆ ಮಾಫಿ ಸಾಕ್ಷಿ ಹೇಳಿದವ್ರಿಗೆಲ್ಲರಿಗೂ ಸಹ ಮಾಫಿ ಸಿಗುತ್ತಾ ಅಂದರೆ, ಈಗ ಸಾಕ್ಷಿ ಹೇಳ್ಬಿಟ್ಟಿರ್ತಾರೆ ನನಗೆ ಕಮ್ಮಿ ಆಗುತ್ತೆ ಶಿಕ್ಷೆ ಆಗೋದ್ರಲ್ಲಿ ಅಂತ ಅಂದ್ಕೊಂಡಿರ್ತಾರೆ. ಹಂಗಂತ ಹೇಳಿದ ತಕ್ಷಣ ಎಲ್ರಿಗೂ ಸಹ ಕಮ್ಮಿ ಆಗುತ್ತಾ? ಹಾಗಾದರೆ ಮಾಫಿ ಸಾಕ್ಷಿ ಹೇಳ್ತೀನಿ ಎಲ್ಲ ಒಪ್ಕೊಳ್ತೀನಿ ಅಂತ ಬಂದರೂ ಸಹ ಅವರನ್ನು ಮಾಫಿ ಮಾಡುವ ವಿಚಾರ ಕೇವಲ ನ್ಯಾಯಾಂಗಕ್ಕೆ ಬಿಡುತ್ತೆ. ಅಂದರೆ ಅವನಿಗೆ ಮಾಫಿ ಮಾಡಬೇಕಾ ಮಾಡಬಾರ್ದಾ ಅನ್ನೋದು ಜಡ್ಜ್ ತೀರ್ಮಾನ ಮಾಡ್ತಾರೆ. ಅಂದರೆ ನ್ಯಾಯಾಂಗ ಅಂತ ಒಂದು ವ್ಯವಸ್ಥೆ ಇರುತ್ತೆ, ಅದಕ್ಕೆ ಬಿಟ್ಟಿರ್ತಾರೆ. ಇದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂಥದ್ದು. ಅಂದರೆ ಯಾರು ಜಡ್ಜ್ ಇರ್ತಾರೆ ಅವರ ಒಂದು ವಿವೇಚನೆಗೆ ಬಿಡ್ತಾರೆ. ಯಾಕೆ ಅಂದರೆ ಪೊಲೀಸ್ನವರು ಕಾರ್ಯಾಂಗ ಅಂತ ನಾವು ಹೇಳ್ತೀವಿ. ಏನು ಪೊಲೀಸ್ನವರು ಅಂತ ಇರುತ್ತಲ್ಲ ಅದೊಂದು ಕಾರ್ಯಾಂಗ ವ್ಯವಸ್ಥೆ ಅಂತ ಹೇಳ್ತೇವೆ. ನ್ಯಾಯಾಂಗ ಅನ್ನುವಂಥದ್ದು ಕಾರ್ಯಾಂಗಕ್ಕಿಂತ ಭಿನ್ನವಾಗಿ, ಹಾಗೆ ಕಾರ್ಯಾಂಗದಿಂದ ಸ್ವತಂತ್ರವಾಗಿರಬೇಕು ಅನ್ನುವಂಥ ಒಂದು ಉದ್ದೇಶ ನಮ್ಮ ಒಂದು ಸಂವಿಧಾನದಲ್ಲಿ ಇರೋದ್ರಿಂದ ನ್ಯಾಯಾಧೀಶರು ಆರೋಪಿಗೆ ಯಾವುದೇ ರೀತಿಯ ಭರವಸೆಯನ್ನು ಕೊಡಬಹುದು ಅಷ್ಟೇ ಅಂತ ಅವರೊಂದು ಲಾಯರ್ ಏನಿದ್ರೆ ಅವರು ಹೇಳಿದ್ದಾರೆ. ನೀನು ಸತ್ಯವನ್ನು ಹೇಳಿ ನಿನ್ನ ಅಪರಾಧವನ್ನು ನೀನು ಒಪ್ಕೊಳ್ಳೋದ್ರ ಜೊತೆಗೆ ಬೇರೆ ಆರೋಪಿಗಳು ಯಾರಿರ್ತಾರೆ ಅವರ ವಿರುದ್ಧ ಏನಾದರೂ ಒಂದು ಅಪರಾಧವನ್ನು ಸಾಬೀತುಪಡಿಸಲಿಕ್ಕೆ ನೀನೊಂದು ವೇಳೆ ನನಗೆ ಸಹಕರಿಸಿದ್ರೆ, ಅಂದರೆ ಜಡ್ಜ್ ಈ ರೀತಿ ಆದರೂ ಹೇಳ್ಬೋದು, ನಿನಗೆ ಶಿಕ್ಷೆಯನ್ನು ಮಾಫಿ ಮಾಡ್ತೀವಿ ಅಂತನಾದರೂ ಹೇಳ್ಬೋದು, ಅಥವಾ ಈ ರೀತಿಯಾದ ಒಂದು ಹೇಳಿಕೆಯನ್ನು ಕೊಡ್ಬೋದು. ಅಂದರೆ ಬೇರೆ ಆರೋಪಿಗಳಿರ್ತಾರಲ್ಲ ಅವ್ರ ವಿರುದ್ಧವಾಗಿ ನೀನೇನಾದರೂ ಒಂದು ಅವ್ರು ತಪ್ಪು ಮಾಡಿದ್ದಾರೆ, ಅಪರಾಧ ಮಾಡಿದ್ದಾರೆ ಅಂತ ಏನು ಹೇಳ್ಬಿಟ್ಟು ಸಾಬೀತು ಮಾಡೋದಕ್ಕೆ ನೀನು ನಮಗೆ ಸಹಕಾರ ಮಾಡಿದ್ರೆ ಆ ಸಹಕಾರದ ಒಂದು ಆಧಾರದ ಮೇಲೆ ನಿನಗೆ ನಾವು ಶಿಕ್ಷೆಯನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ನ್ಯಾಯಾಲಯದ ಮುಂದೆ ಪೊಲೀಸರು ಕೋರಿಕೆಯನ್ನು ಆ ಟೈಮಲ್ಲಿ ಇಡ್ತಾರೆ. ಜಡ್ಜ್ಗೆ ಈ ಥರ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಕೋರಿಕೆಯನ್ನು ಇಡ್ತಾರೆ. ಅವ್ರಿಗೊಂದು ಶಿಕ್ಷೆ ಕಡಿಮೆ ಮಾಡ್ಸೋಕ್ಕೋಸ್ಕರ ಆ ಥರ ಮಾಡ್ತಾರೆ. ಆದರೆ ನ್ಯಾಯಾಲಯ ಏನಿರುತ್ತೆ ಅದು ಒಂದು ಅಂತಿಮವಾಗಿ ಮಾಫಿಯನ್ನು ಕೊಡುತ್ತಾ ಇಲ್ವಾ ಅನ್ನುವಂಥದ್ದು ಅಂತಿಮ ತೀರ್ಪಿನಲ್ಲೇ ಗೊತ್ತಾಗೋದು. ಅಂದರೆ ಲಾಸ್ಟ್ ಆರ್ಡರ್ ಕೊಡ್ತಾರಲ್ಲ ಆವಾಗಲೇ ಗೊತ್ತಾಗೋದು, ಈ ಮಧ್ಯದಲ್ಲಿ ಏನೂ ಗೊತ್ತಾಗಲ್ಲ. ಈಗ ಅವನು ಒಪ್ಕೊಂಡು ಸಹ ನಾನು ಮಾಫಿ ಸಾಕ್ಷಿಯಾಗಿ ಬರ್ತೀನಿ ಅಂತ ಒಪ್ಕೊಂಡು ಸಹ ಈಗ ಯಾವುದೇ ರೀತಿಯಾದಂಥ ತೀರ್ಪನ್ನು ಕೊಡೋದಿಲ್ಲ. ಅವ್ನ ಪರ ಆಗಲಿ ಅವ್ನ ವಿರುದ್ಧವಾಗಲಿ ಏನೂ ತೀರ್ಪನ್ನು ಕೊಡೋದಿಲ್ಲ. ಯಾವಾಗ ಒಂದು ಕೇಸ್ ಮುಗಿಯುತ್ತಲ್ಲ, ಕೇಸ್ ಮುಕ್ತಾದಂಥ ಒಂದು ಅಂತಿಮ ತೀರ್ಪು ಏನಿರುತ್ತೆ ಆ ಟೈಮಲ್ಲೇ ಗೊತ್ತಾಗೋದು ಇವನಿಗೆ ಕಮ್ಮಿ ಆಗಿದೆಯಾ ಶಿಕ್ಷೆ, ಇಲ್ಲ ಇವನ ಆಚೆ ಬಂದಿದ್ದಾನ, ಕೇಸಿಂದ ಆಚೆ ಬಂದಿದ್ದಾನ, ಇಲ್ಲ ಇವನಿಗೆ ಏನಾದ್ರು ಎಕ್ಸ್ಟ್ರಾ ಶಿಕ್ಷೆ ಆಗೇ ಆಗುತ್ತಾ ಅನ್ನೋದು ಕೂಡ ಒಂದು ಅಂತಿಮ ತೀರ್ಪಿನಲ್ಲೇ ಗೊತ್ತಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.